ಎಲ್ರಿಗೂ ನಮಸ್ಕಾರ ರೀ. ಈಗ ಬಂಜಾರ ಸಾಹಿತ್ಯ ಪರಿಷತ್ತು ಅನ್ನುವಂಥ ಒಂದು ಸಂಘಟನೆ ಇವತ್ತು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಅದರಲ್ಲಿ ಕೊಪ್ಪಳಕ್ಕೂ ಕೂಡ ಒಂದು ಜಿಲ್ಲಾ ಘಟಕ ಆಗಿದೆ. ಅದರ ಉದ್ಘಾಟನೆ ಕೂಡ ನಿನ್ನೆ ನಡೀತು. ಅದರಲ್ಲೂ ಈ ಬಂಜಾರ ಸಂಸ್ಕೃತಿ, ಲಂಬಾಣಿ ಸಂಸ್ಕೃತಿ ಅನ್ನುವಂಥದ್ದು ಭಾರತದಲ್ಲಿ ವಿಶಿಷ್ಟವಾದಂತಹ ಒಂದು ಸಂಸ್ಕೃತಿಯಾಗಿದ್ದು, ಅದನ್ನು ನಿನ್ನೆ ಗಂಗಾವತಿಯ IMA ಹಾಲ್ನಲ್ಲಿ ಆ ಕಾರ್ಯಕ್ರಮದ ಬೃಹತ್ ಸಮಾವೇಶ ಉದ್ಘಾಟನೆ ನಡೆದಿತ್ತು. ಅದರಲ್ಲಿ ಹಲವಾರು ಗಣ್ಯರು ಭಾಗವಹಿಸಿದ್ರು ಅಂತಲೇ ಹೇಳ್ಬೋದು. ಇದು ಅತಿ ವಿಶಿಷ್ಟವಾದಂಥ ಬಂಜಾರ ಸಂಸ್ಕೃತಿಗೆ ಇರುವಂಥ ಒಂದು ಜನಪ್ರಿಯತೆಯನ್ನು ತೋರಿಸುತ್ತೆ. ಹಾಗೂ ಇದರಲ್ಲಿ ರಾಜ್ಯದ ಹಲವಾರು ತಾಂಡಗಳಿಂದ ಹಲವಾರು ಗಣನೀಯರು, ದೊಡ್ಡ ದೊಡ್ಡ ಮಹನೀಯ ವ್ಯಕ್ತಿಗಳು ಭಾಗವಹಿಸಿದ್ರು. ಮುಖ್ಯವಾಗಿ ಬಂಜಾರ ಕೊಪ್ಪಳ ಜಿಲ್ಲಾಧ್ಯಕ್ಷರು, ತಾಲೂಕಾ ಘಟಕ ಹಾಗೂ ರಾಜ್ಯದ ವಿವಿಧ ಘಟಕಗಳು ಸೇರಿಕೊಂಡು ಈ ಉದ್ಘಾಟನೆಯನ್ನು ನಡೆಸಿದ್ವು ಅಂತಲೇ ಹೇಳ್ಬೋದು. ಡೋಲು ಅಂತೇನು ಹೇಳ್ತೀವಿ, ನಂಗಾರವನ್ನು ಬಾರಿಸುವ ಮುಖಾಂತರ ಯಾವುದೇ ಕಾರ್ಯಕ್ರಮವನ್ನು, ಯಾವುದೇ ಸಂಘಟನೆಯನ್ನು ಈ ಬಂಜಾರ ಸಂಸ್ಕೃತಿಯಲ್ಲಿ ಮಾಡಲಾಗುತ್ತೆ. ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಗಣ್ಯಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮ ಸೇವಾಲಾಲ್ಗೆ ಸ್ತೋತ್ರ ಕಾರ್ಯಕ್ರಮ, ಇಂತಿ ಕಾರ್ಯಕ್ರಮವನ್ನು ನಡೆಯುತ್ತೆ. आज पिढी ती पिढी धरपिढी ती ಕೂಡ ಈ ಬಂಜಾರ ಸಮಾಜ 5 ನಮೂನಿ ಭೋಗ देता आणि ಆಮೇಲೆ याडी ಮೇಘರಾಜ ढोल सुनाता ಇಡೀ ಭರತ ಖಂಡೇಲच सायने पाणी देता आणि पाऊस देता आणि मळे ಬೆಳೆ देता आणि तिने आयरांक भाग सर्व सकल संपत्ती देला पांच बुद्धी नीति करायची आणि अभ्यास करायचं साई जबलो माता मरियम्मा भायाल की जय जय बापू सेवालाल ढोल धन्यवाद ढोल पाणी बापू सेवालाल. आज ये कांडेर माई आज सवासे भोग लागताने वीटी अभ्यास करायचे बापू जल भोग देण्याच्या ई भोगे थेट गणेश पोचपर्यंत गांधी पोचपर्यंत साई करो. जय सद्गुरु सेवालाल महाराज की जय सद्गुरु सेवालाल महाराज की जय. ಕೊಪ್ಪಳ ಮಠದ ಗೋಸಾಯಿ ಮಹಾರಾಜರವರು ಈ ಇಂತಿ ಕಾರ್ಯಕ್ರಮವನ್ನು, ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ.
ಗಣ್ಯಾತಿಗಣ್ಯರ ಜೊತೆ ಕನ್ನಡದ ಸರಿಗಮಪ ಖ್ಯಾತಿಯ ರಮೇಶ್ ಲಮಾಣಿ ಗದಗಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ಭಕ್ತಿಗೀತೆಗಳನ್ನು ಹಾಡುವ ಮುಖಾಂತರ ಸಮಾಜಕ್ಕೆ ಸಂದೇಶವನ್ನು ನೀಡುವ ಮುಖಾಂತರ ಗಮನ ಸೆಳೆದರು ಅಂತಲೇ ಹೇಳ್ಬೋದು. ಇದರಲ್ಲಿ ಮುಖ್ಯ ಕೇಂದ್ರ ಬಿಂದು ರಮೇಶ್ ಲಮಾಣಿಯವರು ಅಂತಲೇ ಹೇಳ್ಬೋದು. ಶಿವ ಪಾರ್ವತಿ ದೇವದೇವೋ ಪಹಲ ಪೂಜ ಪಹಲ ನಮನ ತೋಳರ ಗಣೇಶ ಪಹಲ ನಮನ ತೋಳರ ಗಣೇಶ ವಾಯುಪುತ್ರ ಅಂಜನಿ ಕುಮಾರ ಅಮಿತ ಭಗವಾನ ಖಂಡ ಬ್ರಹ್ಮಾಚಾರ ರುದ್ರಾಂಶ ರಾಮದೂತ ವಿಜಯ ಧ್ವಜ ಚಿರಂಜೀವ ಹನುಮಾನ ತೋರ ಪ್ರಣಾಮ ದೇವಾ ಹನುಮಾನ ತೋರ ಪ್ರಣಾಮ ದೇವಾ ಪರಿಣಂತಿ ತೋರ ಸೇವಾ ಭಯ ಜಾಣ ಮೇಲೋಚಿತು ಜಗದ ಮಾರು ಮಾಯಾ जो मन का तारे चरणे माव जाया तू भव सागरे नदी रंग जाया अम्बा ज्वालामुखी जगदम्बा अम्बा ज्वालामुखी जगदम्बा पावनी तोरण पावनी तोरण सद्भावे भजो सद्भावे भजो अम्मा ज्वालामुखी जगदम्बा ज्वालामुखी जगदम्बा ಈ ಕಾರ್ಯಕ್ರಮದಲ್ಲಿ ಆಗಾಗ ಕರೆಂಟ್ ಕೈ ಕೊಡ್ತಾ ಇತ್ತು ಅಂತಲೇ ಹೇಳ್ಬೋದು. ಇದರಿಂದ ಬಹಳ ಸಮಸ್ಯೆ ಕೂಡ ಈ ಕಾರ್ಯಕ್ರಮಕ್ಕೆ ಉಂಟಾಗಿತ್ತು. ಈ IMA ಹಾಲ್ನಲ್ಲಿ ವೈದ್ಯಕೀಯ ಸಂಘ ಏನು ನಡೆಸ್ತಾ ಇದೆ, ಈ IMA ಹಾಲ್
ಅವರು ಯಾಕೆ ಇದರಲ್ಲಿ ಈ ರೀತಿಯಾಗಿ ಸಮರ್ಪಕವಾಗಿ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇಲ್ಲೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಾಗಿ ಈ ಬಂಜಾರ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಪದಗ್ರಹಣ ಕೂಡ ನಡೀತಾ ಇತ್ತು. ಆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಯಾವ ಹುದ್ದೆಗಳನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ಪತ್ರಗಳನ್ನು ಕೂಡ, ಆದೇಶ ಪತ್ರಗಳನ್ನು ಕೂಡ ರಾಜ್ಯಾಧ್ಯಕ್ಷರು ಎಲ್ರಿಗೂ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಮುಖಾಂತರ ಅಧಿಕೃತವಾಗಿ ಕರ್ನಾಟಕದಲ್ಲಿ ಒಂದು ಬಂಜಾರ ಭಾಷೆಯ, ಬಂಜಾರ ಸಂಸ್ಕೃತಿಯ ಉಳಿವಿಗಾಗಿ, ಬಂಜಾರ ಲಿಪಿಗಾಗಿ ಒಂದು ಕಾರ್ಯವನ್ನು ಮಾಡಲಿಕ್ಕೆ, ಸರ್ಕಾರದ ಜೊತೆ ಕೈಗೂಡಿಸಲಿಕ್ಕೆ ಈ ಸಾಹಿತ್ಯ ಪರಿಷತ್ತು ಉದ್ಘಾಟನೆ ಆಗಿರುವಂಥದ್ದು ಇಡೀ ಕರ್ನಾಟಕದಲ್ಲಿ ಒಂದು ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಬಂಜಾರ ಜನಾಂಗವೇ ಹಾಗೆ ನೋಡಿದರೆ ದಷ್ಟಪುಷ್ಟ, ಎತ್ತರವಾಗಿ ಬಲಿಷ್ಠವಾಗಿರುವಂತಹ ಗಂಡಸರು, ಮಹಿಳೆಯರು ಸಿಗ್ತಾರೆ. ಹಾಗಾಗಿನೇ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ತಮ್ಮ ವೈರಿಗಳ ವಿರುದ್ಧ ಹೋರಾಡಲಿಕ್ಕೆ ಈ ಬಂಜಾರ ಜನರನ್ನು ಬೆಳೆಸ್ಕೊಂಡ್ರು ಅನ್ನುವಂಥ ಒಂದು ಕಥೆ ಕೂಡ ಇದೆ. ಹಾಗಾಗಿ ಬಂಜಾರ ಸಂಸ್ಕೃತಿ ತದನಂತರದಲ್ಲಿ ಯುದ್ಧಗಳನ್ನು ಮಾಡಿ ಹಲವಾರು ರಾಜರಿಗೆ ಜಯಗಳನ್ನು ತಂದುಕೊಟ್ಟು, ತದನಂತರದಲ್ಲಿ ಪ್ರತಿದಾಳಿಯಾಗಿ ಗುಡ್ಡಗಾಡುಗಳಲ್ಲಿ ಸೇರಿಕೊಂಡು ಇವತ್ತು ಈ ಪರಿಸ್ಥಿತಿಯಲ್ಲಿ ನಡೆದು ಅವರಿಗೆ ಲಪಿ ಇಲ್ಲದೆ, ಒಂದು ಕಡೆ ಒಗ್ಗಟ್ಟಿಲ್ಲದೆ ಬರ್ತಾ ಬರ್ತಾ ತಾಂಡಗಳನ್ನು ನಿರ್ಮಾಣ ಮಾಡಿಕೊಂಡು ಒಂದು ಒಗ್ಗಟ್ಟಿನ ಪ್ರದೇಶವನ್ನು ಕಾಣ್ತಾ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಹಿಂದೆ ಇಳಿದ್ಬಿಟ್ಟು ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಾಣ್ತಾ ಇಲ್ಲ ಈ ಬಂಜಾರ ಸಮಾಜ ಅಂತಾನೆ. ಇವತ್ತು ಯಾವುದೋ ನೂರಾರು ಸಂಘಟನೆಗಳು ಕರ್ನಾಟಕದಲ್ಲಿದ್ದರೂ ಕೂಡ ಯಾವುದೇ ರೀತಿಯಿಂದ ಬಂಜಾರ ಸಂಸ್ಕೃತಿ ಆಗಲಿ, ಬಂಜಾರ ಜನಾಂಗವಾಗಲಿ ಅಭಿವೃದ್ಧಿ ಆಗಿಲ್ಲ. ಎಲ್ಲೋ ಒಂದು ಕಡೆ ಕೇವಲ 1% ಜನ ಅಭಿವೃದ್ಧಿ ಆಗ್ತಾ ಇದ್ದಾರೆ. 99% ಬಂಜಾರ ಸಂಸ್ಕೃತಿ, ಬಂಜಾರ ಸಮಾಜದವರು ಎಲ್ಲೂ ಅಭಿವೃದ್ಧಿ ಕಾಣ್ತಿಲ್ಲ. ಎಲ್ಲೊಬ್ಬರು ಉದ್ಧಾರ ಆಗ್ತಾ ಇದ್ದಾರೆ, ಆದರೆ ಸಮಾಜವನ್ನು ಉದ್ಧಾರ ಮಾಡುವಂಥ ಕೆಲಸ ಮಾಡಿಲ್ಲ. ಕಲೆ, ಸಂಸ್ಕೃತಿ, ಭಾಷೆಯಿಂದ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತವಾಗಿರುವಂತಹ ಈ ಬಂಜಾರ ಲಮಾಣ ಸಂಸ್ಕೃತಿ, ಲಮಾಣ ಸಮಾಜ ಯಾವುದೇ ತರಬೇತಿದಾರರಿಲ್ಲದೆ ನೃತ್ಯದಲ್ಲಿ, ಹಾಡುಗಳಲ್ಲಿ ಎಲ್ಲ ರೀತಿಯಿಂದಲೂ ಅತ್ಯಂತ ಪರಿಣಿತರಂತೆ ಸ್ವಾಭಾವಿಕವಾಗಿಯೇ ಅವರಲ್ಲಿ ನೃತ್ಯ, ಸಂಗೀತ, ಸಾಹಿತ್ಯ, ಕಲೆ, ಹಾಡುಗಾರಿಕೆ ಎಲ್ಲ ಒಲಿದು ಬಂದಿರುವಂತಹ ಒಂದು ವಿಶಿಷ್ಟ ಸಂಸ್ಕೃತಿಯಾಗಿದ್ದು, ಉಳಿದವರು ಹಲವಾರು ದಿನಗಳ ಕಾಲ ತರಬೇತಿಯನ್ನು ಪಡೆದು ಮುಂದಾಗಬೇಕಾದ ಪರಿಸ್ಥಿತಿ ಇರಬೇಕಾದ್ರೆ ಈ ಬಂಜಾರ ಸಂಸ್ಕೃತಿ, ಬಂಜಾರ ಕಲೆಯಲ್ಲಿ ಬಂಜಾರ ಸಮಾಜ ಮಾತ್ರ ತನ್ನನ್ನು ಬಳುವಳಿಯಾಗಿ ಈ ಎಲ್ಲ ಕಲೆಗಳನ್ನು ತನ್ನಲ್ಲಿ ಮೇಳೈಸಿಕೊಂಡು ಬೆಳೆಯುತ್ತಿರುವಂತಹ ಒಂದು ವಿಶಿಷ್ಟವಾದ ಸಂಸ್ಕೃತಿಯ, ವಿಶಿಷ್ಟವಾದ ಭಾಷೆಯ, ಲಿಪಿ ಇಲ್ಲದ ಒಂದು ಭಾಷೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಲಿಪಿ ಕಂಡುಕೊಳ್ಳುವಂತಹ ಒಂದು ದಾರಿಯಲ್ಲಿ ಬಂಜಾರ ಸಂಸ್ಕೃತಿ ಮುಂದೆ ಸಾಗುತ್ತಿದೆ. ಇನ್ನೇನು ಅದರ ಕೂಡ ಸರ್ಕಾರ ಕೂಡ ಈ ತಮ್ಮ ಭಾಷೆಗಾಗಿ ಲಿಪಿಯನ್ನು ಕಂಡುಕೊಳ್ಳಲು ಸರ್ಕಾರ ಕೂಡ ಒಂದು ಪ್ರಯತ್ನ ಮಾಡಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದು, ಅದಕ್ಕೆ ಪ್ರತಿಯಾಗಿ ಬಂಜಾರ ಸಮಾಜ ಕೂಡ ಎಚ್ಚೆತ್ತುಕೊಂಡು ಆ ಬಂಜಾರ ಲಿಪಿಯನ್ನು ಕಂಡುಕೊಂಡು ಮತ್ತೆ ಅಭಿವೃದ್ಧಿ ಆಗಲಿಕ್ಕೆ ಒಂದು ದಾರಿ ಇಡ್ತಾ ಇದೆ ಅಂತಾನೆ ಇವತ್ತು ಒಂದು ಸಮಾಜದ ಒಂದು ಉಳಿತನ್ನು ಬಯಸಬಹುದಾಗಿದೆ. ಬಂಜಾರ ಸಮಾಜ ಇವತ್ತು ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ತುಂಬ ಕೆಟ್ಟು ಹೋದಂತಹ ಒಂದು ಪರಿಸ್ಥಿತಿಯಲ್ಲಿದೆ. ಎಲ್ಲ ಸಮಾಜದ ಜನರು, ಮಹಿಳೆಯರು, ಪುರುಷರು, ಮುಖ್ಯವಾಗಿ ಪುರುಷರು, ಚಿಕ್ಕ ಮಕ್ಕಳು ಕೂಡ ಇವತ್ತು ಕುಡಿತದ ಚಟದಲ್ಲಿ ಬಲಿಯಾಗಿದ್ದಾರೆ. ಜಾತಿ ಬಿಟ್ಟು ಜಾತಿಗೆ, ಧರ್ಮ ಬಿಟ್ಟು ಧರ್ಮಕ್ಕೆ ಕ್ರಿಶ್ಚಿಯನ್ ಮತಾಂತರಗೊಳ್ತಾ ಇದ್ದಾರೆ. ಆದರೂ ಕೂಡ ಎಲ್ಲೂ ಒಂದು ಸಮಾಜ ಇದರ ಬಗ್ಗೆ ಜಾಗೃತಿಯನ್ನು ಮಾಡ್ತಾ ಇಲ್ಲ. ಘರು ವಾಪಸಿ ಅಂತ ಕಾರ್ಯಕ್ರಮಗಳನ್ನು ವಹಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತಂಪಾಡಿಗೆ ತಾವು ಸಂಘಟನೆಗಳನ್ನು ಮಾಡಿಕೊಂಡು ತಂಪಾಡಿಗೆ ತಾವು ಬೆಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಯಾರು ಕಾಯ ವಾಚ ಮನಸ್ಯ ಒಂದು ಈ ಬಂಜಾರ ಸಂಸ್ಕೃತಿಯನ್ನು ಸರಿದಾರಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಎಲ್ಲ ಕಡೆನೂ ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಎಲ್ರಿಗೂ ರೈತರು ಇಲ್ಲ, ಹೊಲ ಗದ್ದೆಗಳು ಕಡಿಮೆ, ಕೆಲಸ ಕಡಿಮೆ, ಎಲ್ಲೋ ಊರು ಬಿಟ್ಟು ಊರು ಗುಳೆ ಹೋಗಿ ದುಡಿಯುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದ ಬಂಜಾರ ಸಮಾಜಕ್ಕಿದೆ. ಆದರೆ ಯಾವುದೇ ಸರ್ಕಾರ ಕೂಡ, ಯಾವುದೇ ಸಂಘಟನೆಗಳು ಕೂಡ ಇವತ್ತು ಇವುಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಇಲ್ಲಿ ಬಡತನ ತಾಂಡವವಾಡ್ತಾ ಇದೆ, ವರದಕ್ಷಿಣೆ ಕಿರುಕುಳಗಳು ಇವೆ. ಒಂದು ಮದುವೆ ಮಾಡಬೇಕಾದ್ರೆ ಒಂದು ದೊಡ್ಡ ಮಟ್ಟದ ಸಂಕಷ್ಟ ಈ ಬಂಜಾರ ಸಮಾಜದಲ್ಲಿದೆ. ಎಲ್ಲ ರೀತಿಯಿಂದ ತೊಂದರೆಯಲ್ಲಿರುವಂತಹ ಈ ಬಂಜಾರ ಸಮಾಜವನ್ನು ಎತ್ತಲಿಕ್ಕೆ ಯಾವುದೇ ಸಂಘಟನೆಗಳು, ಯಾವುದು ಸರ್ಕಾರಗಳಿಗೂ ಸಾಧ್ಯ ಆಗಿಲ್ಲ. ಆದರೆ ಈ ಸಾಹಿತ್ಯದ ಈ ಸಂಘಟನೆ ಏನು ಮಾಡ್ತೋ ಎನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ.
ಬಂಜಾರ ಸಂಸ್ಕೃತಿ ಹಾಗೂ ಸಮಸ್ಯೆಗಳ ಬಗ್ಗೆ ಇನ್ನೊಮ್ಮೆ ನಾನು ಸಪ್ರೇಟ್ ಒಂದು ವಿಡಿಯೋವನ್ನು ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಈ ವಿಡಿಯೋಗಳನ್ನು ನೋಡ್ತಾ ಇರಿ, ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಸೇವಲಾಲ್, ಜೈ